ಮೊನ್ನೆ AC ಬಂದಾಗ AC ಹೊಸದಾಗಿ ಬಂದರು, ಎಲ್ಲರಿಗೂ ಕಾಲ್ ಮಾಡಕ್ಕೆ ಹೇಳಿ ನಂಬರ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಹೇಳಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ. ಉಳಿದವರೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾಡ್ತಾರೆ, ಆ ಥರ ಯಾರು ಮಾಡ್ತಾರೆ? ಪೊಲೀಸ್ ಇಲಾಖೆ ಅನೇಕ ದೇವಸ್ಥಾನಗಳಲ್ಲಿ ಒಂದು ಸಂಪ್ರದಾಯ ಇದೆ. ದೇವಸ್ಥಾನ ಮತ್ತು ದೈವಸ್ಥಾನಗಳಲ್ಲಿ ಒಂದು ಸಂಪ್ರದಾಯ ಇದೆ. ಇದು ಇವತ್ತು ನಿನ್ನೆಂದಲ್ಲ, ನಮ್ಮ ಮುತ್ತಾತನ ಕಾಲದ ನಿಜ್ಜನ ಕಾಲದಿಂದ ನಡ್ಕೊಂಡು ಬರ್ತಕ್ಕಂಥ ಪದ್ಧತಿ. ಏನು ಅಂತ ಹೇಳಿದ್ರೆ, ಕಂಬಳ ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿಯು, ಕೋಡಿ ಅಂಕವು ಸಹ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿ. ಅನೇಕ ದೇವಸ್ಥಾನಗಳ ಜಾತ್ರೆ ಆದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ 2 ದಿನ, 3 ದಿನ, 4 ದಿನ, 6 ದಿನ ಕೋಳಿ ಅಂಕ ನಡೆಯುವಂತಹ ಸಂಪ್ರದಾಯ ಇರತಕ್ಕಂಥ ವ್ಯವಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ದಯವಿಟ್ಟು ನಾನು ಉಸ್ತುವಾರಿ ಸಚಿವರ ಹತ್ರ ಒಂದು ಪೊಲೀಸ್ ಇಲಾಖೆಯವರಿಗೆ ನಿರ್ದೇಶನ ಕೊಡಬೇಕು, ಇದನ್ನು ಒಮ್ಮೆ ಸರ್ವೆ ಮಾಡಿ, ಯಾವ ತಾಲೂಕಿನಲ್ಲಿ ಯಾವ ದೇವಸ್ಥಾನಗಳಲ್ಲಿ ಸಂಪ್ರದಾಯ ಪ್ರಕಾರವಾಗಿ ಎಷ್ಟು ದಿನ ಕೋಳಿ ಅಂಕ ನಡೀತಾ ಇದೆ ಅನ್ನುವಂಥದ್ದನ್ನು ಒಮ್ಮೆ ಸರ್ವೆ ಮಾಡಿ. ಇದು ರಾಜ್ಯಕ್ಕೆ ಅಪ್ಲೈ ಆಗೋದಿಲ್ಲ, ಇದು ಕೇವಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಅಪ್ಲೈ ಆಗುವಂಥದ್ದು. ಸರ್ವೆ ಮಾಡಿದ ನಂತರ ಆ ಸರ್ವೆ ಪ್ರಕಾರ ಯಾವ ಜಾತ್ರೆಗಳು ಯಾವ ಸಂದರ್ಭದಲ್ಲಿ ಎಷ್ಟು ದಿನ ಕೋಳಿ ಅಂಕ ನಡೀತದೆ, ಅದಕ್ಕೆ ಪೊಲೀಸ್ ಇಲಾಖೆಗೆ ಮಾಹಿತಿ ಒಂದು ಕೊಟ್ಟರೆ ಸಾಕು. ಅದಕ್ಕೆ ಇನ್ನು ಬೇರೆ ಸುತ್ತಾಡುವಂತ ಅವಶ್ಯಕತೆ ಇಲ್ಲ, ಪರ್ಮಿಷನ್ ಅವಶ್ಯಕತೆ ಇಲ್ಲ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೈವಸ್ಥಾನಗಳಲ್ಲಿ ನಡ್ಕೊಂಡು ಬರ್ತಕ್ಕಂಥ ಕೋಳಿ ಅಂಕಗಳಿಗೆ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ, ಅವನು ಪೊಲೀಸ್ ಸ್ಥಳೀಯ ಸ್ಟೇಷನ್ಗೆ ಹೋಗ್ಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬೇಕು, DSP ಹತ್ರ ಹೋಗ್ಬೇಕು, SP ಹತ್ರ ಹೋಗ್ಬೇಕು. ಈ 4 ಕಡೆಗಳಿಗೆ ಸುತ್ತಾಡ ಆಗತಕ್ಕಂಥ ವ್ಯವಸ್ಥೆಗಳು ಇವತ್ತು ಕೋಳಿ ಅಂಕದ ದೃಷ್ಟಿಯಿಂದ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರ ಹಿಂದೆ ಅವ್ಯಾಪಕವಾಗಿರ್ತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆಗಳು ಕೂಪ ಆಗಿದೆ. ನಾನು ಹೇಳಬೇಕಂತದ್ದು, ಇದನ್ನೊಂದು ಸರ್ವೆ ಮಾಡಿ. ಎಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕ ಹೊಸತಕ್ಕೆ ಅವಕಾಶ ಕೊಡಬೇಡಿ, ಜೂಜಿಗೆ ಅವಕಾಶ ಕೊಡಬೇಡಿ. ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಕ್ಕಂಥ ಕೋಳಿ ಅಂಕಗಳಿಗೆ ಈ ನಿಟ್ಟಿನಲ್ಲಿ ಅದು ನಡ್ಕೊಂಡು ಬರ್ತಾನೆ ಇದೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಇದು ರೆಗ್ಯುಲರೈಸ್ ಮಾಡಿದಾಗೆ ಮಾಡಿ. ನಿಜ ಇರ್ಬೋದು ಸರ್, ಬಟ್ ಯಾರಾದ್ರೂ ಪರ್ಮಿಷನ್ ಯಾರು ಬರಬೇಕಾಗಿಲ್ಲ ಸರ್. ದೇ ನೀಡ್ ನಾಟ್ ಕಮ್ ಟು ಎನಿ ಸ್ಟೇಷನ್, ಬಿಕಾಸ್ ಈವನ್ ಇಫ್ ದೇ ಕಮ್, ಪೊಲೀಸ್ ಡಸ್ ನಾಟ್ ಹ್ಯಾವ್ ದಿ ಅಥಾರಿಟಿ ಟು ಗಿವ್. ಪೊಲೀಸ್ ಡಸ್ ನಾಟ್ ಹ್ಯಾವ್ ದಿ ಅಥಾರಿಟಿ. ಸರ್, ದಯವಿಟ್ಟು ಸರ್, ನಾನು ಮಾಧ್ಯಮದವರ ಮುಂದೆನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬರಬೇಕು, ನೀವು ದಯವಿಟ್ಟು ಯಾರು ಪೊಲೀಸ್ ಹತ್ರ ಬರಲೇಬೇಡಿ. ಪರ್ಮಿಷನ್ ಕೊಡೋದಕ್ಕೆ ನಾವು ಕೊಡ್ಲಿಕ್ಕೆ ನಮಗೆ ಪವರೇ ಇಲ್ಲ. ಸರಿ, ನಮಗೆ ಪವರೇ ಇಲ್ಲ. ಸರಿ, ದಯವಿಟ್ಟು ಬರಬೇಡಿ. ಅಂಥದ್ದು ಯಾರಾದ್ರೂ ಕರೆದಿದ್ದಾರೆ ಅಂತ ಗೊತ್ತಾದ್ರೆ ದಯವಿಟ್ಟು ದೇ ಕಾಲ್ ಮಿ ಡೈರೆಕ್ಟ್ಲಿ. ಸರಿ, ಐ ವಿಲ್ ಎನ್ಶೂರ್ ದಟ್ ನೋಬಡಿ ಗೋಸ್. ಸರಿ, ಏನಂದ್ರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೋಳಿ ಅಂಕ ನಿಲ್ಲಿಸಲಿಕ್ಕೆ ಪೊಲೀಸ್ನವರು ಬರಬಾರ್ದು. ನಾವು ನಿಲ್ಲಿಸಲಿಕ್ಕೆ ಒಂದು ವಿಶೇಷ ವಿರೋಧ ಇದೆ, ಜ್ಯೋತಿಗೆ ನಮ್ದು ವಿರೋಧ ಇದೆ, ಖಂಡಿತ ವಿರೋಧ ಇದೆ. ಹೊಸತ್ತು ಯಾವುದೋ ಒಂದು ದುಡ್ಡು ಕೊಟ್ಟು ಅಲ್ಲ, ಒಂದು ನಿಮಿಷ, ಹೊಸತನ್ನು ಯಾವುದು ದುಡ್ಡು ಮಾಡ್ಲಿಕ್ಕೋಸ್ಕರ ಕೆಲವು ಶೀಟ್ ಹಾಕೊಂಡು ಇನ್ನೇನೋ ಮಾಡ್ತಾರೆ, ಅದಕ್ಕೆ ನಾವು ಅನುಮತಿ ಕೊಡಿ ಅಂತ ಹೇಳುದಿಲ್ಲ. ಸಾಂಪ್ರದಾಯಿಕವಾಗಿ ಈ ಜಿಲ್ಲೆಯಲ್ಲಿ ನಡ್ಕೊಂಡು ಬರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲದೆ ಆ ಆಚರಣೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಪೊಲೀಸ್ ಇಲಾಖೆ ಸರ್ ಒಂದೇ ನೋಡಿ. ನಾನು ಕೋಳಿ ಅಂಕದ ಬಗ್ಗೆ ಯಾಕೆ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯಲ್ಲಿ ಯಾರು ಬೇಕಾದ್ರೆ, ಅಶೋಕಣ್ಣ ಬೇಕಾದ್ರೆ ಇರ್ಬೋದು, ಯಾರು ಬೇಕಾದ್ರೆ ಹರೀಶಣ್ಣ ಬೇಕಾದ್ರೆ ಇರ್ಬೋದು, ಯಾರು ಬೇಕಾದ್ರೆ ಅದನ್ನು ಕೇಳಿ. ನಾವೊಂದು ದೇವಸ್ಥಾನದ್ದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರೋದಕ್ಕೂ ನಾವು ಪೊಲೀಸ್ ಸ್ಟೇಷನ್ ಅಲಿಬೇಕಂತ ಪರಿಸ್ಥಿತಿ ಇದೆ ಸರ್. ನಾನು ಒಪ್ತೇನೆ ಸರ್, ಇಲ್ಲ ಅಂತ ಜನಪ್ರತಿನಿಧಿಗಳು ಇಲ್ಲ ಅಂತ ಯಾರಾದ್ರೂ ಒಬ್ರು ಹೇಳಿ ಸರ್. ನಾವು ತಾವು ಹೇಳಿದ ಪಾಯಿಂಟ್ಗೆ ನಾನು ಐ ಆಮ್ ನಾಟ್ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ತಾವು ತಿಳಿಸಿ ಟೇಕ್ ಆಕ್ಷನ್ ಬಂದಿದೆ ಸರ್. ಇನ್ನೊಂದು ಪಾಯಿಂಟ್ ಸರ್, ಬಟ್ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಸರ್, ನಾವಾಗಿ ಬರೋದಂದ್ರೆ ನಮ್ಮ ಇದರಲ್ಲಿ ಇಲ್ಲ ಸರ್. 112 ಕಾಲ್ ಮಾಡಿದ್ರೆ ಗಾಡಿ ಡೈರೆಕ್ಟ್ ಆಗಿ ಡಿಸ್ಪ್ಯಾಚ್ ಆಗುತ್ತೆ ಕಂಪ್ಲೇಂಟ್ ಪಾಯಿಂಟ್, ಅಂಡ್ ಗಾಡಿ ಬರುತ್ತೆ ಆಸ್ ಪರ್ ಲಾ ದೇ ಟೇಕ್ ಆಕ್ಷನ್ ಅಷ್ಟೇ ಸರ್. ನೋಬಡಿ ಇಸ್ ಟ್ರೈಂಗ್ ಟು ಯಾವುದೋ ಒಂದು ಸಂಪ್ರದಾಯದಿಂದ ತೊಂದರೆ ಮಾಡೋ ಉದ್ದೇಶ ಯಾರು ಇವಾಗ ತೊಂದರೆ ಆಗ್ತದೆ. ಈ ದೇವಸ್ಥಾನ ಕಂಬಳ ಮತ್ತೆ ದೈವಸ್ಥಾನಗಳ ಇದರಲ್ಲಿ ಈ ಕೋಳಿ ಅಂಕ 1 ದಿವಸ 2 ದಿವಸ ಮಾಡ್ತಾರೆ. ಅದಕ್ಕೆ ನಮ್ಮ SP ಹೇಳಿದಾಗೆ ಕಾನೂನು ಅಡಿಯಲ್ಲಿ ಅವರಿಗೆ ಪರ್ಮಿಷನ್ ಕೊಡಲಿಕ್ಕೆ ಆಗುದಿಲ್ಲ. ಅವರು ಹೇಳಿದ್ರು ಅದು ನಾವು ಅಲ್ಲಿ ಪರಂಪರೆಯಿಂದ ಬಂದಂತ ಕೋಳಿ ಅಂಕ ಇದು ನಡೀತಾ ಇತ್ತು. ಕೆಲವು ಕಡೆ ತೊಂದರೆಗಳಾಗಿ ಮುಂದೆ ನಡೀತಿತ್ತು, ಈಗಲೂ ನಡೀತಿತ್ತು, ತೊಂದರೆ ಇಲ್ಲ. ಕೆಲವರು ಏನ್ ಮಾಡಿದ್ರು, ಹೊಸ ಕೋಳಿ ಅಂಕಗಳನ್ನು, ಕಮರ್ಷಿಯಲ್ ಕೋಳಿ ಅಂಕಗಳನ್ನು ಹುಟ್ಟು ಹಾಕೊಂಡು ನಾವು ಕೊಡ್ಬಾರ್ದು ಅಂತ ಹೇಳ್ತೀವಿ.
ನಾವು ಕೆಲವು ಕಡೆ ನಿರಂತರ ಹಿಂದಿನಿಂದ ಬಂದಂತ ಹೇಳಿದ್ರೆ 1-2 ದಿವಸಕ್ಕೆ ಡೇ ಟೈಮ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೇಳಿದಾಗ ಅದು ಲೀಗಲಿ ಇಲ್ಲ. ನಾವು ಕೇಳಿದಕ್ಕೆ ಸಮ್ಮತಿ ಅಲ್ಲಿಂದ ಲೋಕಲ್ ಲೆವೆಲಿಂದ ಕೊಡ್ತಾರೆ ನಡೀತಾ ಇದೆ ಸರ್. ಅಂಥದ್ದು ಬೆತ್ತ ಕಡೆಯಲ್ಲಿ ಹೆಚ್ಚಿನ ಇದ್ರೆ ಅಶೋಕಣ್ಣ ನೋಡಿ, ಕೋಳಿ ಅಂಕಕ್ಕೆ MLA ಹತ್ರ ಬರ್ತದೆ. ಅಲ್ಲ ಅದು ಒಂದು ನಿಮಿಷ ಅಂತ ಹೇಳಿದ್ರೆ ಎಷ್ಟು 4 ದಿವಸ 5 ದಿವಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲ ಅಶೋಕಣ್ಣ, ಒಂದು ನಿಮಿಷ, ನಾನು ಕ್ಲಾರಿಟಿ ಹೇಳಿದ್ದು, ಇದೊಂದು ಕ್ಲಾರಿಟಿಯಲ್ಲಿ ಹೇಳಿದ್ದೇನೆ ಅಶೋಕಣ್ಣ. ಒಂದು ಬೀಟ್ ಪೊಲೀಸ್ ಇದ್ದಾರೆ ಇವರಲ್ಲಿ. ಬೀಟ್ ಪೊಲೀಸ್ನವರಿಗೆ ಗೊತ್ತಿದೆ ಯಾವ ಯಾವ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ಎಷ್ಟು ದಿನ ನಡೀತೇವೆ ಅಂತ ಅವ್ರು ಸರ್ವೆ ಮಾಡಲಿ. ಅದನ್ನು ಬಿಟ್ಟು ಅವನ ಸ್ಟೇಷನ್ ಅಲ್ಲಿ ಒಂದು ರೆಕಾರ್ಡ್ ಇರಲಿ. ರೌಡಿ ಲಿಸ್ಟ್ ರೆಕಾರ್ಡ್ ಇದೆ, ಎಲ್ಲವೂ ರೆಕಾರ್ಡ್ ಇದೆ. ಅಲ್ಲಿ ಮಠ ದಂಡ ಎಷ್ಟು ನಡೀತದೆ ರೆಕಾರ್ಡ್ ಇದೆ. ಅಕ್ರಮ